ಏನಂದ್ರೆ ಎಲ್ಲ ಪ್ರತಿಯೊಬ್ಬರಿಗೂ ಒಂದು ನೋವು ಅಂತ ಇರುತ್ತೆ ಬಸ್. ಕೆಲವರು ಆ ನೋವನ್ನ ಮರೆತು ನಗ್ತಾ ಬದುಕ್ತಾರೆ, ಇನ್ನು ಕೆಲವರು ಆ ನೋವು ಜೊತೆ ಬದುಕ್ತಾರೆ. ಸೊ ನಿಮಗೆ ಯಾವ್ದಾದ್ರು ಇವತ್ತಿಗೂ ಕಾಡುವಂಥ ಒಂದು ನೋವು? ಮನುಷ್ಯ ಅಂದಮೇಲೆ ಸಂತೋಷ ನೋವು ಅನ್ನೋದು ಎರಡು ಇದ್ದೇ ಇರುತ್ತೆ. ನೋವಲ್ಲೇ ಬದುಕ್ತಾ ಇದ್ದೀವಿ ಅನ್ನೋದು ಮತ್ತು ಸಂತೋಷದಲ್ಲಿ ಬದುಕ್ತಾ ಇದ್ದೀವಿ. ಜೀವನ ಅಂದಮೇಲೆ ಅದೇನೆ, ಸಂತೋಷ ನೋವು ತೊಂದರೆಗಳು ಬಂದೇ ಬರುತ್ತೆ. ಆ ಥರನೂ ಸಾಕಷ್ಟು ಇರುತ್ತೆ. ನಾವು ಮನುಷ್ಯಲ್ವ, ಎಲ್ಲರಿಗೂ ಏನಾದರೂ ಒಂದು ನೋವು ಇದ್ದೇ ಇರುತ್ತೆ. ಆ ಕೆಲವು ನೋವುಗಳನ್ನ ನಾವು ಹೇಳ್ಕೊಳಕ್ಕೆ ಹೋಗ್ಬಾರ್ದು. ನಮ್ಮ ಸಂತೋಷದ ಬಗ್ಗೆ ಹೇಳ್ಕೊಳ್ಳೋಣ, ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ನೋವುಗಳ ಪಾಡು ನಾವು ಇದ್ದೇ ಇರುತ್ತೆ. ನಾವು ಇದ್ದಾಗಲೆಲ್ಲ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ, ಅದನ್ನು ಸರಿಪಡಿಸ್ಕೊಂಡು. ಅದು ಯಾವಾಗಲೂ ನಗ್ನಗ್ತಾನೆ ಇರ್ತೀರಲ್ವ ಬಾಸ್ ನೀವು. ಆ ನೋವು ಇರ್ಬೋದೇನೋ, ಯಾವ್ದಾದ್ರು ಒಂದು ನೋವು ಇರ್ಬೋದೇನೋ ಅಂತ ಅಷ್ಟೇ ಬಾಸ್. ನಾವು ಮನುಷ್ಯರು ದಿನ ಯಾವ್ದಾರ ಒಂದು ನಾವು ಕಂಡುಹಿಡಿತಾನೆ ಇರ್ತೀವಿ, ಅದೇ ಜೀವನ. ನಾವು ಅಕಸ್ಮಾತ್ ಹೇಳಿದ ಮಾತನ್ನೊಬ್ರು ಕೇಳಿಲ್ಲ ಅಂದರೆ ಅದು ನಮಗೆ ನೋವಾಗುತ್ತೆ. ದಿನನಿತ್ಯ ಜೀವನದಲ್ಲಿ ಇರುತ್ತೆ. ನಾವೇನಾದರೂ ಅಂದ್ಕೊಂಡಿರ್ತೀವಿ ಇದು ಹಿಂಗೆ ಆಗಬೇಕು, ಅಥವಾ ಒಂದು ಯಾವುದೋ ಒಂದು ಲಾಟರಿ ಟಿಕೆಟ್ ತಗೊಂಡಿರ್ತೀವಿ, ನಾಳೆ ವಿನ್ನೇ ಆಗ್ಬಿಡ್ಬೇಕು ಅಂತ ಅನಿಸಿರುತ್ತೆ. ಬಟ್ ಅದು ಆದ ತಕ್ಷಣ ನೋವಾಗೇ ಹೋಗುತ್ತೆ. ನನ್ನ ಮಗನ ದುಡ್ಡು ಖರ್ಚು ಮಾಡಿ ತಗೊಂಡ್ವಿ, ಅದಾಗಲ್ಲ. ಆ ನೋವುಗಳನ್ನ ನಾವು ಹುಡುಕ್ತಾ ಇರ್ತೀವಿ, ನಾವು ದಿನ ಹುಡುಕ್ತಾ ಇರ್ತೀವಿ.